ನಮಸ್ಕಾರ. ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ಈ ಇತ್ತೀಚೆಗೆ SIR ಕುರಿತಂತೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಪ್ರಕಟ ಆಗಿದೆ. ಅದು ಎಂದಿನಂತೆ ಪ್ರಭುತ್ವದ ಪರವಾದಂತ ತೀರ್ಪಾಗಿದೆ. ಅದರಲ್ಲಿಯೂ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗದ ಒಂದು ಅಸಂವಿಧಾನಿಕ ಆಂಟಿ ಕಾನ್ಸ್ಟಿಟ್ಯೂಷನಲ್ ಅಂತ ಏನ್ ಕರಿತಾ ಇದೀವಲ್ಲ, ಸಂವಿಧಾನ ವಿರೋಧಿ ಪ್ರಕ್ರಿಯೆ ಆದಂತ SIR ರದ್ದುಪಡಿಸಬೇಕು ಎನ್ನುವಂತಹ ಅರ್ಜಿಗಳ ವಿಚಾರಣೆಯ ಸಂದರ್ಭದಲ್ಲಿ ತೀರ್ಪು ಕೊಟ್ಟಿದೆ. ಅದನ್ನು ಸಿಂಧುತ್ವವನ್ನು ಮಾನ್ಯ ಮಾಡಿದೆ ಮತ್ತು ಅದನ್ನು ಒಪ್ಪಿಕೊಂಡಿದೆ. ಹೀಗಾಗಿ ಕಳೆದ 12 ವರ್ಷಗಳಲ್ಲಿ 2014ರ ನಂತರ ಅನೇಕ ಪ್ರಕರಣಗಳ ತೀರ್ಪುಗಳು, ಮುಖ್ಯ ಪ್ರಕರಣಗಳ ತೀರ್ಪುಗಳು ಪ್ರಕಟ ಆಗಿದ್ದಾವೆ ಸುಪ್ರೀಂ ಕೋರ್ಟ್ನಿಂದ. ಇಲ್ಲಿ ಯಾಕೆ ಅದನ್ನ ಚರ್ಚೆ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆಲ್ಲ ಗೊತ್ತಿರುವಂತೆ ಕಳೆದ 12 ವರ್ಷಗಳಲ್ಲಿ ಇಲ್ಲಿನ ಪಬ್ಲಿಕ್ ಇನ್ಸ್ಟಿಟ್ಯೂಟ್ಸ್ ಅಂತ ಏನ್ ಕರೀತಾರೆ, ಸಾರ್ವಜನಿಕ ಸಂಸ್ಥೆಗಳಿದ್ದಾವೆ. ಕಾರ್ಯಾಂಗ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬೋದು, CBI ಆಗಿರ್ಬೋದು, ED ಆಗಿರ್ಬೋದು, ಆದಾಯ ತೆರಿಗೆ ಇಲಾಖೆ ಆಗಿರ್ಬೋದು, ಅಥವಾ ಇನ್ಯಾವುದೇ ನೀವು ಸಾರ್ವಜನಿಕ ಇಲಾಖೆ, ಶಿಕ್ಷಣ ಇಲಾಖೆ ಆಗಿರ್ಬೋದು, ಯಾವುದೇ ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಟ್ಸ್ ತಗೊಳ್ಳಿ, ಅಥವಾ RTI ಇಲಾಖೆ ಆಗಿರ್ಬೋದು, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್ ಇಲಾಖೆ, ಕಮಿಷನರ್ ಇಲಾಖೆ ಆಗಿರ್ಬೋದು, ಅನೇಕ ಸಾರ್ವಜನಿಕ ಎಲ್ಲಾ ಇಲಾಖೆಗಳು ಇವತ್ತು ಸಂಪೂರ್ಣವಾಗಿ ಮೋದಿ ನೇತೃತ್ವದ ಸರ್ಕಾರದ ಒಂದು ಮೌತ್ ಪೀಸ್, ಒಂದು ಮುಖವಾಣಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಎನ್ನುವಂಥದ್ದನ್ನು ನಮಗೆಲ್ಲ ಚರ್ಚೆ ಆಗಿದೆ. ಈ ಎಲ್ಲದ್ರ ಬಗ್ಗೆ ಬಹಳ ಚರ್ಚೆ ಆಗಿದೆ. ಅದ್ರ ಬಗ್ಗೆ ಯಾವುದೇ ದಾಖಲೆಗಳ ಮೂಲಕ ಚರ್ಚೆಗಳಾಗಿದ್ದಾವೆ. ಮತ್ತು ಹೇಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ, ಅದರ ತಳಹದಿಯನ್ನೇ ಇದು ನಾಶ ಮಾಡಿದೆ. ಸಾರ್ವಜನಿಕ ಸಂಸ್ಥೆಗಳ ಈ ಕಾಂಪ್ರಮೈಸಿಂಗ್, ಹೊಂದಾಣಿಕೆ ಮಾಡಿಕೊಳ್ಳುವುದರ ಮೂಲಕ, ತಮ್ಮ ಸ್ವಾಯತ್ತತೆಯನ್ನ ಕಳೆದುಕೊಳ್ಳುವುದರ ಮೂಲಕ, ಮತ್ತು ಬಿಜೆಪಿಯ, ಅದರಲ್ಲಿಯೂ ಮೋದಿ ಮತ್ತು ಶಾ ಅವರ ಒಂದು ಕೈಗೊಂಬೆಯಂತೆ ವರ್ತಿಸುವುದರ ಮೂಲಕ ಒಂದು ಪ್ರಜಾಪ್ರಭುತ್ವದ ಆಶಯಗಳನ್ನು ನಾಶ ಮಾಡಿ, ಮತ್ತು ಸಂಸ್ಥೆಗಳ ಒಂದು ಹಿತಾಸಕ್ತಿ, ಕ್ರೆಡಿಬಿಲಿಟಿಯನ್ನು ನಾಶ ಮಾಡಿದಾವೆ, ಮತ್ತು ಸಂಪೂರ್ಣವಾಗಿ ಅದರ ನೈತಿಕತೆ ಕೂಡ ಕಳ್ಕೊಂಡಿದ್ದೇವೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಹೀಗಾಗಿ ನ್ಯಾಯಾಂಗದ ಬಗ್ಗೆ ಅನೇಕರಿಗೆ ಭರವಸೆ ಇತ್ತು, ಈಗಲೂ ಇದೆ. ನಾವು ಭರವಸೆ ಕಳ್ಕೊಳ್ಳಕ್ಕೆ ಸಾಧ್ಯ. ಕಡೆಯದಾಗಿ ಇಲ್ಲಿನ ನಾಗರಿಕ ಸಮಾಜ ಕದ ತಟ್ಟಬೇಕಾಗಿರುವಂತದ್ದು ನ್ಯಾಯಾಂಗಕ್ಕೆ. ಹೀಗಾಗಿ ಭರವಸೆ ಕಳ್ಕೊಳ್ಬಾರದು ಎನ್ನುವಂಥದ್ದು ನಿಜ. ಆದ್ರೆ ಭರವಸೆ ಕಳೆದುಕೊಳ್ಳುವಂತಹ ತೀರ್ಪುಗಳು ಬರ್ತಿರೋ ಸಂದರ್ಭದಲ್ಲಿ ನ್ಯಾಯಾಂಗದ ಬಗ್ಗೆ ಅನೇಕರು ವಿಮರ್ಶೆ ಮಾಡ್ತಿದ್ದಾರೆ. ನ್ಯಾಯಾಂಗ ಸಹ ಅನೇಕ ತೀರ್ಪುಗಳಲ್ಲಿ ಪ್ರಭುತ್ವದ ಪರವಾಗಿ, ಸ್ಟೇಟ್ನ ಪರವಾಗಿ ತೀರ್ಪು ಕೊಟ್ಟಿದೆ ಎನ್ನುವ ರೀತಿಯಲ್ಲಿ ವಿಮರ್ಶೆ ಮಾಡಿದ್ದಾರೆ. ಹಾಗಾಗಿ ಆ ತರದ ತೀರ್ಪುಗಳ ಕುರಿತು ಮತ್ತೊಮ್ಮೆ ನಾವು ಪುನರಾವಲೋಕನ ಮಾಡೋದಾದ್ರೆ, ಕೆಲವು ಮುಖ್ಯ ತೀರ್ಪುಗಳನ್ನ, ಸುಮಾರು 10 ರಿಂದ 12 ತೀರ್ಪುಗಳನ್ನ ನಾವು ಪುನರಾವಲೋಕನ ಮಾಡೋದಾದ್ರೆ, ಹೇಗೆ ಅವು ತಮ್ಮ ತೀರ್ಪುಗಳನ್ನ ಪ್ರಭುತ್ವದ ಪರವಾಗಿ ಕೊಟ್ಟಿದ್ದಾವೆ, ಇಲ್ಲಿ ಕಾಂಪ್ರಮೈಸ್, ಹೊಂದಾಣಿಕೆ ಮಾಡ್ಕೊಂಡಿದ್ದಾರೋ, ಅಥವಾ ನಿಜಕ್ಕೂ ನ್ಯಾಯ ನೀತಿ ಧರ್ಮವನ್ನ ಎತ್ತಿಡಿದಿದ್ದಾರೋ, ಅಥವಾ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು, ಒಬ್ಬ ಅಪರಾಧಿ ತಪ್ಪಿಸಿಕೊಂಡ್ರು ಪರವಾಗಿಲ್ಲ, ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಎನ್ನುವ ತತ್ವವನ್ನು ಪಾಲಿಸಿದರೋ, ಅಥವಾ ಎಲ್ಲಾ ಪ್ರಭುತ್ವದ ಎಲ್ಲಾ ಒಂದು ಕಟ್ಟಳೆಗಳನ್ನ, ಅದರ ಒತ್ತಡಗಳನ್ನ ಮೀರಿ ತೀರ್ಪು ಕೊಟ್ಟಿದರೋ ಎನ್ನುವಂಥದ್ದನ್ನು ಕೂಡ ನಾವು ಸಂಕ್ಷಿಪ್ತವಾಗಿ, ವಿವರವಾಗಿ, ಸಮಯ ಅಭಾವ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಾವು ಚರ್ಚೆ ಮಾಡಬಹುದು ಅಷ್ಟೇ. ಯಾಕಂದ್ರೆ ಕಳೆದ 2 ವಾರಗಳ ಹಿಂದೆ UAPA ಬಗ್ಗೆ ನಾವು ಇದೇ ರೀತಿ ಮಾತನಾಡಿದ್ವಿ. ಅದು ಹೇಗೆ ದುರ್ಬಳಕೆ ಆಗುತ್ತಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನ್ಯಾಯಾಂಗವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಹೇಳಕ್ಕೆ ಸಾಧ್ಯವಿಲ್ಲ. ಆದ್ರೆ ನ್ಯಾಯಾಂಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೀವಿ ಎನ್ನುವಂತ ಚರ್ಚೆ ನಾವು ಮಾಡ್ಬೇಕಾಗತ್ತೆ. ಈಗ ನಾವು SIR ಕುರಿತಾದ ತೀರ್ಪಿನಿಂದ ಶುರು ಮಾಡೋದಾದ್ರೆ, SIR ಒಂದು ಕಾನೂನು ಬಾಹಿರ ಆಗಿತ್ತು, ಸಂವಿಧಾನ ಬಾಹಿರ ಆಗಿತ್ತು. ಅದರ ಬಗ್ಗೆ ಮತ್ತೆ ವಿವರಗಳಿಗೆ ಹೋಗೋದಿಲ್ಲ. ಅದು ಮತದಾರರನ್ನ ಹೊರಗಿಡುವಂತ ಪ್ರಕ್ರಿಯೆ ಆಗಿತ್ತು. ಆಗ್ಲೇ ಪರಕಾಲ ಪ್ರಭಾಕರ್ ಅವರು ಹೇಳದಂತೆ, ಇದುವರೆಗೂ ಮತದಾರರು ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತಾ ಇದ್ರು. ಆದ್ರೆ SIR ಮೂಲಕ ರಾಜಕಾರಣಿಗಳು ತಮಗೆ ಬೇಕಾದಂತ ಮತದಾರನ ಆಯ್ಕೆ ಮಾಡ್ತಾರೆ ಎನ್ನುವಂತ ಅತ್ಯಂತ ಅಪಾಯಕರ ಸ್ಥಿತಿಗೆ ತಲುಪಿತ್ತು. ಅದು ಪೌರತ್ವವನ್ನೇ ನಿರಾಕರಿಸುವ ಹಂತಕ್ಕೆ ಹೋಗಿರುವುದನ್ನು ನೋಡ್ತಾ ಇದೀವಿ. ಮತ್ತು ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಯಾರ್ಯಾರು SIR ಪಟ್ಟಿಯಲ್ಲಿ ಇರೋದಿಲ್ವೋ ಅವರಿಗೆ ಯಾವುದೇ ರೀತಿಯ ಕಲ್ಯಾಣ ಯೋಜನೆಗಳು ಸಿಗೋದಿಲ್ಲ, ಅವರಿಗೆ ಪಾಸ್ಪೋರ್ಟ್ಗಳು ಸಿಗೋದಿಲ್ಲ, ಅಥವಾ ಅವರ ಬ್ಯಾಂಕ್ ಪಾಸ್ಬುಕ್ಗಳನ್ನ ಮುಟ್ಟುಗೋಲಾಕುವಂತ ಎನ್ನುವಂತ ಮುಖ್ಯಮಂತ್ರಿಗಳಿಗೆ ಹೇಳಿಕೆ ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಈ ಪ್ರಕ್ರಿಯೆ ನಮಗೆ ನಿರೀಕ್ಷಿತವಾಗಿತ್ತು. SIR ನ ಉದ್ದೇಶವೇ ಈ ರೀತಿಯಾಗಿ ಮಹಿಳೆಯರನ್ನ, ವಂಚಿತ ಸಮುದಾಯಗಳನ್ನ, ಮುಸ್ಲಿಮರನ್ನ ಮತದಾರರ ಪಟ್ಟಿಯಿಂದ ಹೊರಗಿಡುವಂತ ಒಂದು ಚಾತುರ್ವರ್ಣ
ವ್ಯವಸ್ಥೆ ಪಿತೂರಿ ಇದೆ ಅಂತ ನಮ್ಗೆಲ್ಲ ಗೊತ್ತಿರೋದ್ರಿಂದ ಮತ್ತೆ ಅದ್ರ ವಿವರ ಒಳಗೆ ಹೋಗೋದಿಲ್ಲ. ಹೀಗಾಗಿ ಇದನ್ನ ಸುಪ್ರೀಂ ಕೋರ್ಟ್ ಕನಿಷ್ಠ ಆರ್ಟಿಕಲ್ 326 ಸಂವಿಧಾನದ ವಿಧಿ 326 ಪ್ರಕಾರ 18ರ ವಯಸ್ಸಿಗಿಂತ ಮೇಲ್ಪಟ್ಟ ಎಲ್ಲರಿಗೂ ಮತದಾನ ಮಾಡುವಂತ ಹಕ್ಕಿದೆ. ಅವ್ರಿಗೆ ಮತದಾನದಿಂದ ನಿರಾಕರಿಸಬಾರದು, ಅರ್ಹ ಮತದಾರರ ಅಂತ ಏನಿದೆ ಅದರ ಉಲ್ಲಂಘನೆ ಆಗಿತ್ತು SIR ಮತ್ತು ಪೀಪಲ್ ರೆಪ್ರೆಸೆಂಟೇಷನ್ ಆಫ್ ಆಕ್ಟ್ 1950 ಜನಪ್ರತಿನಿಧಿಗಳ ಕಾಯ್ದೆ 1950 23 ಸೆಕ್ಷನ್ 21(3) ಪ್ರಕಾರ ಎಲ್ಲಿವರೆಗೂ ಯಾವುದೇ ಒಂದು ಚುನಾವಣಾ ಮತದಾರರ ಪಟ್ಟಿಯ ಪ್ರಕ್ರಿಯೆ ಅಂತಿಮಗೊಂಡು ಡಿಕ್ಲೇರ್ ಆಗೋದಿಲ್ವೋ ಅಲ್ಲಿವರೆಗೆ, ಅಂದ್ರೆ ಅದರ ವಿಚಾರಣೆ ಮುಗಿದು ಅದರದ್ದು ಯಾರ್ಯಾರು ಪಟ್ಟಿಯಿಂದ ಹೊರಗುಳಿದಿರ್ತಾರೋ ಅವ್ರು ದೂರು ಸಲ್ಲಿಸ್ತಾರೆ. ಆ ದೂರನ್ನ ಪರಿಶೀಲಿಸಿದ ನಂತರ ಈಗ ವೆಸ್ಟ್ ಬೆಂಗಾಲ್ ನ್ಯಾಯ ಮಂಡಳಿಗಳನ್ನ ಇಟ್ಟಿದ್ದಾರೆ. ಅದರ ವಿಚಾರಣೆ ನಂತರ ಅಂತಿಮಗೊಳಿಸುವವರೆಗೂ ಆ ಪಟ್ಟಿಯಲ್ಲಿರುವಂತ ಮತದಾರರು ಮತದಾನಕ್ಕೆ ಅರ್ಹರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಸೆಕ್ಷನ್ 21(3) ಹೇಳುತ್ತೆ. ಅದರ ಉಲ್ಲಂಘನೆ ಆಗಿತ್ತು ಅಂತ ಹೇಳ್ತಾ ಇದೀವಿ. ಮತ್ತು ಈಗ ವೆಸ್ಟ್ ಬೆಂಗಾಲಲ್ಲಿ 27 ಲಕ್ಷ ಎಲ್ಲಾ ಡಾಕ್ಯುಮೆಂಟ್ ಇರುವಂತವ್ರು 11 ಡಾಕ್ಯುಮೆಂಟ್ ಇದ್ರೂ ಸಹ ಅವರನ್ನ ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿರೋದು ಸುಪ್ರೀಂ ಕೋರ್ಟ್ ನೋಡಿದ್ರು ಸಹ ಅದರ ಪರವಾಗಿ ತೀರ್ಪು ಕೊಟ್ಟಿದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಮತ್ತು ಬಾಗ್ಚಿ ಅವರ ಪೀಠ. ಇದು ಮೊದಲನೇದಾದ್ರೆ. ಎರಡನೇದ ಬಗ್ಗೆ ನಾವು ಮಾತಾಡೋದಾದ್ರೆ EWS 10%. 2019ರಲ್ಲಿ ಏನು 103ನೇ ತಿದ್ದುಪಡಿ, ಸಂವಿಧಾನದ 103ನೇ ತಿದ್ದುಪಡಿಯ ಮೂಲಕ ಮುಂದುವರೆದ ಜಾತಿಗಳಿಗೆ, ಅಂದ್ರೆ ಸಮಾಜದಲ್ಲಿ ಮುಂದುವರೆದ ಜಾತಿಗಳು, ಶತಮಾನಗಳಿಂದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದ ಜಾತಿಗಳಿಗೆ, ಅಂದ್ರೆ ಬ್ರಾಹ್ಮಣರಾಗಿರ್ಬೋದು, ಶೆಟ್ರು ಅಥವಾ ಕಾಮನ್ ಶೆಟ್ರು ಅಂತ ಕರಿತೀವಿ ಆಗಿರ್ಬೋದು, ಜೈನರಾಗಿರ್ಬೋದು ಅಥವಾ ಠಾಕೂರ್ ಆಗಿರ್ಬೋದು, ಈ ರೀತಿ ಮುಂದುವರೆದ ಜಾತಿಗಳಿಗೆ ಆರ್ಥಿಕವಾಗಿ ಹಿಂದುಳಿದಂದ್ರೆ, ಅಂದ್ರೆ ಆರ್ಥಿಕವಾಗಿ ಅವರು ವಾರ್ಷಿಕ ಮಿತಿ ನಿಗದಿಪಡಿಸಿದ್ದು 8 ಲಕ್ಷ. ಅದ್ರ ನೋಡಿ OBCಗಳಿಗೆ ಮೀಸಲಾತಿಗೆ 3 ಲಕ್ಷ 4 ಲಕ್ಷ ನಿಗದಿಪಡಿಸಿದ್ರೆ, ಇವರಿಗೆ ಆರ್ಥಿಕವಾಗಿ ಹಿಂದುಳಿದವರು ಅನ್ನೋದಕ್ಕೆ ಮಾನದಂಡವಾಗಿ 8 ಲಕ್ಷವನ್ನು ನಿಗದಿಪಡಿಸಿದ್ದಾರೆ. ಅವರಿಗೆ 10% EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೀಸಲಾತಿ ಕೊಡ್ಬೇಕೆನ್ನುವಂತಹ ಒಂದು ಸಾಮಾಜಿಕ ನ್ಯಾಯದ ವಿರೋಧಿ ಪ್ರತಿಕ್ರಾಂತಿಯಾದಂತಹ ಒಂದು ಕಾಯ್ದೆಯನ್ನ ಪ್ರಶ್ನಿಸಿಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇತ್ತು. ಆದ್ರೆ ವಿಚಾರಣೆ ನಡೆಸಿದ ನಂತರ 3 ವರ್ಷಗಳ ನಂತರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ UU ಲಲಿತ್ ಮತ್ತು ರವೀಂದ್ರ ಭಟ್, ದಿನೇಶ್ ಮಹೇಶ್ವರಿ, ಬೇಲಾ ತ್ರಿವೇದಿ ಮತ್ತು ಪರ್ದಿವಾಲ್ ಇರುವಂತಹ 5 ಜನರ ಪೀಠವು ತೀರ್ಪು ಕೊಟ್ಬಿಟ್ಟು 3-2 ಬಹುಮತದ ತೀರ್ಪಿನ ಪ್ರಕಾರ EWS 10% ಅನ್ನ ಮಾನ್ಯ ಮಾಡಿದೆ. EWS 10% ಅನ್ನ ಜಾರಿಗೊಳಿಸೋದಕ್ಕೆ ತಡೆ ಒಡ್ಲಿಲ್ಲ, ಸ್ಟೇ ಆರ್ಡರ್ ಕೊಡ್ಲಿಲ್ಲ. ಇದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ UU ಲಲಿತ್ ಮತ್ತು ರವೀಂದ್ರ ಭಟ್ ಅವರು EWS 10% ಬಗ್ಗೆ ತಮ್ಮ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರೆ, ದಿನೇಶ್ ಮಹೇಶ್ವರಿ, ಬೇಲಾ ತ್ರಿವೇದಿ ಮತ್ತು ಪರ್ದಿವಾಲ್ ಅವರು EWS 10% ಬಗ್ಗೆ ಪರವಾಗಿ ತೀರ್ಪು ಕೊಟ್ಟಿದ್ದಾರೆ. ಒಟ್ಟು ಬಹುಮತದ ಪರವಾಗಿ 3-2 ಬಹುಮತದಿಂದ EWS 10% ಮಾನ್ಯ ಮಾಡಿದ್ರು. ಮತ್ತು ಅದನ್ನ ಪುನರ್ ಪರಿಶೀಲನೆ ಅರ್ಜಿ ಸಲ್ಲಿಸಿದ್ರೆ, ಪುನರ್ ಪರಿಶೀಲನೆ ಅರ್ಜಿಯನ್ನ ಮರು ವಿಚಾರಣೆಗೆ ತಗೊಳ್ಳದೇನೆ ಅದನ್ನ ತಳ್ಳಿ ಹಾಕಿದ್ರು, ಅದನ್ನು ತಿರಸ್ಕರಿಸಿದ್ದಾರೆ ಪುನರ್ ಪರಿಶೀಲನೆಗೆ. ಆದ್ರೆ ಶಬರಿಮಲ ದೇವಸ್ಥಾನ ಪ್ರವೇಶ, ಮಹಿಳೆಯರ ದೇವಸ್ಥಾನ ಪ್ರವೇಶ ಪ್ರಕರಣ ತೀರ್ಪಿಗೆ ಸಂಬಂಧಪಟ್ಟಂತೆ 2018ರಲ್ಲಿ ತೀರ್ಪನ್ನು ಕೊಟ್ಟಿದ್ರು. ಮಹಿಳೆಯರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಕೊಡ್ಬೇಕಂತ ಹೇಳ್ಬಿಟ್ಟು ಆಗಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದೀಪಕ್ ಮಿಶ್ರಾ, ನಾರಿಮನ್ನು, ಕಾನ್ವಿಲ್ಕರ್, ಚಂದ್ರಚೂಡು ಮತ್ತು ಇಂದು ಮಲ್ಹೋತ್ರಾ, ಇದರಲ್ಲಿ ಇಂದು ಮಲ್ಹೋತ್ರಾ ಮಾತ್ರ ಭಿನ್ನಮತ ವ್ಯಕ್ತಪಡಿಸಿದ್ರು. ಮಿಕ್ಕ 4 ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತೆ 4 ಪರವಾಗಿ ತೀರ್ಪು ಕೊಟ್ಟಿದ್ರು. 4:1 ಪರವಾಗಿ ಶಬರಿಮಲ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶದ ಬಗ್ಗೆ ತೀರ್ಪು ಕೊಟ್ಟಿದ್ರು 2018ರಲ್ಲಿ. ಅದನ್ನ ಪ್ರಶ್ನಿಸಿ ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಿದ್ರೆ 9 ನ್ಯಾಯಮೂರ್ತಿಗಳ ಪೀಠ ಆದ್ರೆ ವಿಚಾರಣೆ ನಡೆಸ್ತಾ ಇದೆ. ಅಂದ್ರೆ ಶಬರಿಮಲ ಪ್ರಕರಣಕ್ಕೆ ಆದ್ರೆ ಮರುಪರಿಶೀಲನೆಗೆ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈಗ ಅದರ ವಿಚಾರಣೆ ಮುಗಿದು ಈಗ ತೀರ್ಪು ಕಾಯ್ತಾ ಇದೀವಿ, ತೀರ್ಪು ಕಾಯ್ದಿರಿಸಲಾಗಿದೆ. ಆದ್ರೆ EWS 10%ಗೆ ಮರು ವಿಚಾರಣೆಗೆ ಒಪ್ಕೊಂಡಿಲ್ಲ. ಇದು ಯಾವ ರೀತಿಯ ಒಂದು ಬ್ರಾಹ್ಮಣಶಾಹಿ ಒಂದು ಪಿತೂರಿ ಅಂತ ನಾವು ಹೇಳ್ಬೇಕಾಗುತ್ತೆ. ಇನ್ನು PMLA ಆಕ್ಟ್, ಪ್ರಿವೆಂಟಿವ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಆಫ್ 2022ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಬಂತು. ಅಂದ್ರೆ ಅಕ್ರಮ ಹಣ ವಹಿವಾಟಿನ ನಿಯಂತ್ರಣ ಕಾಯ್ದೆ ಅಂತ ಏನಿತ್ತು ಅದರ ಬಗ್ಗೆ ನಮ್ಗೆಲ್ಲಾ ಗೊತ್ತಿದೆ, ಅದರ ಕರಾಳತೆ ಎಲ್ಲವೂ ಗೊತ್ತಿದೆ. ರಾಜಕೀಯ ದ್ವೇಷಕ್ಕಾಗಿ ಅದರಲ್ಲಿರುವಂತಹ ಸೆಕ್ಷನ್ 45 ಮತ್ತು ಸೆಕ್ಷನ್ 50 ಅತ್ಯಂತ ಕರಾಳವಾಗಿದ್ವು. ಅದು ತಮ್ಮ ವಿರೋಧಿಗಳನ್ನ ಹಣಿಯಲು, ತನ್ನ ಚಿಂತನೆಗಳನ್ನ ಟೀಕೆ ಮಾಡ್ತಿರೋ ವಿರುದ್ಧ ಬಳಸ್ಕೊಳ್ಳಾಗ್ತಿದ್ದಂತ ED ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಅತ್ಯಂತ ಪ್ರಜಾಪ್ರಭುತ್ವ ವಿರೋಧಿ ಕಾಯ್ದೆ ಅಂತ ED ಬಗ್ಗೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ಕನ್ವಿಲ್ಕರ್, ದಿನೇಶ್ ಮಹೇಶ್ವರಿ, CT ರವಿಕುಮಾರ್ ಅವರ ಪೀಠವು PMLA ಕಾಯ್ದೆಯನ್ನ ಮಾನ್ಯ ಮಾಡಿದ್ರು. ಮತ್ತು 2025ರಲ್ಲಿ ಅದಕ್ಕೆ ಪುನರ್ ಪರಿಷ್ಕರಣ ಮಾಡ್ಬೇಕಂತ ಹೇಳ್ಬಿಟ್ಟು ಪುನರ್ ಪರಿಶೀಲಿಸಬೇಕಂತ ಮರು ಅರ್ಜಿ ಸಲ್ಲಿಸಲಾಯಿತು. ಅದಕ್ಕೆ ಒಂದು ಪೀಠ ಇದೆ. ಈಗಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರಿದ್ದಾರೆ, ಉಜ್ವಲ್ ಬೋಯನ್ ಅವರಿದ್ದಾರೆ ಮತ್ತು NK ಸಿಂಗ್ ಅವರ ಪೀಠ ಅದರಲ್ಲಿ ಈಗ ಅದರ ಮರು ವಿಚಾರಣೆ ನಡೆಸ್ತಾ ಇದೆ. ಆದ್ರೆ PMLA ಕಾಯ್ದೆ ಹೇಗೆ ದುರ್ಬಳಕೆ ಆಯಿತು,
ರಾಜಕೀಯ ವಿರೋಧಿಗಳ ದ್ವೇಷಕ್ಕೆ ಬಳಸ್ಕೊಳ್ತಾಗಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಯಾರ್ಯಾರು PMLA ಕಾಯ್ದೆ ಅಡಿಯಲ್ಲಿ ಇಡಿ ದಾಳಿಗೆ ಒಳಗಾದಂತ ವಿರೋಧ ಪಕ್ಷದ ನಾಯಕರು ಬಿಜೆಪಿಗೆ ಸೇರಿದ ನಂತರ ಅವರ ಮೇಲೆ PMLA ಕಾಯ್ದೆ ಅಡಿ ಇಡಿ ಪ್ರಕರಣಗಳನ್ನ ಹಿಂತೆಗೆದುಕೊಂಡಿದ್ದಾರೆ ಅಥವಾ ಸ್ಥಗಿತಗೊಳಿಸಿದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಇಷ್ಟೆಲ್ಲಾ ದಾಖಲೆಗಳು ಇದ್ರೂ ಕೂಡ ಈ ಪೀಠವು PMLA ಕಾಯ್ದೆಯನ್ನ ಮಾನ್ಯ ಮಾಡಿದೆ. ಅದರ ಪೀಠದ ಮುಖ್ಯ ಭಾಗವಾಗಿದ್ದಂತ ಕನ್ವಿಲ್ಕರ್ ಅವರು ನಿವೃತ್ತಿಯ ನಂತರ ಲೋಕಪಾಲ್ ಆಗಿ ಅವ್ರನ್ನ ನೇಮಕಾತಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಇನ್ನು 2024ರಲ್ಲಿ ಬಂದಂತ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ತೀರ್ಪಿನ ಬಗ್ಗೆ ಮಾತಾಡೋದಾದ್ರೆ ಆಗಿನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತ ಚಂದ್ರಚೂಡ್, ಸಂಜೀವ್ ಖನ್ನಾ, ಗವಾಯಿ ಅವರು, ಪರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರ ಪೀಠ ಎಲೆಕ್ಟ್ರಲ್ ಬಾಂಡ್ ನ ಕಾನೂನು ಬಾಹಿರ ಅಂತ ಅದನ್ನ ತಳ್ಳಿ ಹಾಕ್ತು ಮತ್ತು ಅದನ್ನ ರದ್ದುಪಡಿಸ್ತು. ಅದ್ರ ಬಗ್ಗೆ ನಿಜಕ್ಕೂ ಸ್ವಾಗತಾರ್ಹವಾದಂತ ತೀರ್ಪಾಗಿತ್ತು. ಆದರೆ ಅಲ್ಲಿಯವರೆಗೆ ಕಳೆದ 7-8 ವರ್ಷಗಳಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಹೆಸರಲ್ಲಿ ನಡೆದಂತ ಭ್ರಷ್ಟಾಚಾರ, ಆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಬಿಜೆಪಿಗೆ ನಡೆಸಿದ ಭ್ರಷ್ಟಾಚಾರ, ಬಿಜೆಪಿಗೆ ಬಂದಂತಹ ಹಣ, ಕೋಟಿಗಟ್ಟಲೆ ಹಣ ಮತ್ತು ಎಲೆಕ್ಟ್ರಾಲ್ ಬಾಂಡ್ ಅನ್ನು ಕೊಟ್ಟವರ ಪರವಾಗಿ ಅನೇಕ ಪ್ರಾಜೆಕ್ಟ್ಗಳನ್ನ ಕೊಟ್ಟಿರುವಂತಹ ದೊಡ್ಡ ದೊಡ್ಡ ಪ್ರಕರಣಗಳ ದಾಖಲೆಗಳನ್ನ ಕೂಡ ಮುಂದಿಟ್ಟರು ಸಹ ಅದ್ರ ಬಗ್ಗೆ ಒಂದು ಕ್ವಿಕ್ ಪ್ರೋ ಅಂತ ಏನ್ ಕರಿತಾ ಇದ್ವಿ. ಅಂದ್ರೆ ನೀ ನನಗಿದ್ರೆ ನಾನು ನಿನಗೆ, ನೀ ನನಗೆ ಎಲೆಕ್ಟ್ರಾಲ್ ಬಾಂಡ್ ಕೊಡು, ನಾನಿಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ, ಅದರ ತನಿಖೆ ಆಗ್ಬೇಕು, ಅದರಲ್ಲಿ ಬಿಜೆಪಿ ಪಕ್ಷವೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಲೆಕ್ಟ್ರಾಲ್ ಬಾಂಡ್ ನ ಫಲಾನುಭವಿ ಅಂತ ಹೇಳಿದ್ರು ಸಹ ತನಿಖೆಯನ್ನ ನಿರಾಕರಿಸಿದ್ರು. ಇದು ಬಹಳ ಅತ್ಯಂತ ವಿಷಾದನೀಯ ಸಂಗತಿ ಮತ್ತು ಅತ್ಯಂತ ದುರಂತದ ವಿಷಯ. ಎಲೆಕ್ಟ್ರಾಲ್ ಬಾಂಡ್ ರದ್ದುಪಡಿಸೋದು ಸರಿ, ಆದ್ರೆ ಇದುವರೆಗೂ ನಡೆದಂತಹ ಭ್ರಷ್ಟಾಚಾರದ ತನಿಖೆಯನ್ನ ನಿರಾಕರಿಸಿದ್ದಿದೆಯಲ್ಲ, ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಅದರ ನ್ಯಾಯಾಲಯದ ತೀರ್ಪು ಆ ತರ ಬಂದಿದೆ. ಇದ ನಂತರ 2023ರಲ್ಲಿ ಬಂದಂತಹ ಸುಪ್ರೀಂ ಕೋರ್ಟ್ ತೀರ್ಪು 4:1 ಬಹುಮತದಲ್ಲಿ ಬಂದಂತಹ ನೋಟು ರದ್ದತಿಯ ಪರವಾದಂತ ತೀರ್ಪು, ಡಿಮಾನಿಟೇಷನ್ ಪರವಾದಂತ ಒಂದು ತೀರ್ಪು ನೋಡ್ಬೇಕು. ಅದರ ಪೀಠದ ಭಾಗವಾಗಿದ್ದಂತರು ಅಬ್ದುಲ್ ನಜೀರ್ ಅವರು, ಗವಾಯಿ ಅವರು, ಬೋಪಣ್ಣ ಅವರು, ರಾಮಸುಬ್ರಹ್ಮಣ್ಯಂ ಅವರು ಮತ್ತು BV ನಾಗರತ್ನ ಅವರ ನ್ಯಾಯಮೂರ್ತಿಗಳಿದ್ದಂತಹ ಈ ಪೀಠವು 4:1 ಪರವಾದಂತ ತೀರ್ಪು ಕೊಡ್ತು. ನೋಟು ಅಮಾನ್ಯೀಕರಣವನ್ನ, ನೋಟು ರದ್ದತಿಯನ್ನ ಮಾನ್ಯ ಮಾಡ್ತು. ಅದು ಆಯ್ತು, ಒಳ್ಳೇದಾಯ್ತು ಅದರಿಂದ ಅಂತ ಹೇಳಿದರೆ ಇದರಲ್ಲಿ BV ನಾಗರತ್ನ ನ್ಯಾಯಮೂರ್ತಿಗಳಂತ BV ನಾಗರತ್ನ ಅವರು ಒಬ್ಬರೇ ಭಿನ್ನಮತವಾದಂತ ತೀರ್ಪು ವ್ಯಕ್ತಪಡಿಸಿದ್ರು. ಆದ್ರೆ 4:1 ಬಹುಮತದಲ್ಲಿ ಡಿಮಾನಿಟೇಷನ್ ನ ಮಾನ್ಯ ಮಾಡಿ ತೀರ್ಪು ಕೊಟ್ರು. ಆದ್ರೆ ಡಿಮಾನಿಟೇಷನ್ ಇಂದ ಇವತ್ತಿಗೆ 10 ವರ್ಷಗಳ ನಂತರ ಎಷ್ಟು ಆರ್ಥಿಕ ಹಿನ್ನಡೆ ಆಗಿದೆ, ಎಷ್ಟು SME ಸಂಸ್ಥೆ, ಕೈಗಾರಿಕಾ ಸಂಸ್ಥೆಗಳು ಮುಚ್ಕೊಂಡು ಹೋಗಿದ್ದಾವೆ, ಬೀದಿ ಕಾರ್ಮಿಕರು ಬೀದಿಗೆ ಬಿದ್ದಿದ್ರೆ ಅನ್ನುವಂತ ವಿಸ್ತಾರವಾದಂತಹ ದಾಖಲೆಗಳು ಇಟ್ಟರು ಸಹ ಸುಪ್ರೀಂ ಕೋರ್ಟ್ನ ಪೀಠ ಅದನ್ನ ಮಾನ್ಯ ಮಾಡ್ತು. ಇದರ ನಂತರ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್, ಅದು 2021ರಲ್ಲಿ ಬಂದಂತಹ ತೀರ್ಪು. ಆ ಪೀಠದಲ್ಲಿ ಕನ್ವಿಲ್ಕರ್, ದಿನೇಶ್ ಮಹೇಶ್ವರಿ ಮತ್ತು ಸಂಜೀವ್ ಖನ್ನಾ ಇದ್ದರು ಆ ಪೀಠದಲ್ಲಿ. ಇದು ಹೊಸ ಸಂಸತ್ ಭವನವನ್ನು ಕಟ್ಟಿಸೋದಕ್ಕೆ ಮಾಡಿದಂತಹ ಒಂದು ಪ್ರಾಜೆಕ್ಟ್ ಆಗಿತ್ತು. ಈ ಪ್ರಾಜೆಕ್ಟ್ ನ ಪ್ರಶ್ನಿಸಿಬಿಟ್ಟು ಪರಿಸರ ಸೂಕ್ಷ್ಮತೆ ಮತ್ತು ಭೂಸ್ವಾಧೀನ ಹಗರಣ ಇದೆ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಮಾಡ್ಲಾಗ್ತು. ಇದನ್ನು ಕೂಡ ತಳ್ಳಿ ಹಾಕ್ಬಿಟ್ಟು ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ಗೆ ಅನುಮತಿ ಕೊಟ್ರು. ಇದರಲ್ಲಿಯೂ ಕೂಡ ಕನ್ವಿಲ್ಕರ್ ಇದ್ರು, ಹಿಂದೆ PMLA ಆಕ್ಟ್ ಅಲ್ಲಿ ಅವರು ಇದ್ರು. ನೋಡಿ, ಕನ್ವಿಲ್ಕರ್ ಅವರು 2 ಪ್ರಭುತ್ವದ ಪರವಾದ ತೀರ್ಪುಗಳಿದ್ರು, ನಂತರ ಅವರು ಲೋಕಪಾಲ್ ಆಗಿದ್ದಾರೆ ಅನ್ನೋದನ್ನ ಮತ್ತೆ ನಾನು ಪದೇ ಹೇಳಕ್ ಬಯಸ್ತಾ ಇದ್ದೀನಿ. ಈ ನಂತರ 2023 ಡಿಸೆಂಬರ್ ಬಂದಂತಹ ಅತ್ಯಂತ ಕರಾಳವಾದಂತಹ ತೀರ್ಪು ಅಂತ ಹೇಳ್ಬೇಕಾಗತ್ತೆ. ಕಾಶ್ಮೀರದ ಸ್ಥಾನಮಾನ ರದ್ದತಿ ಮತ್ತು ಆರ್ಟಿಕಲ್ 370 ರದ್ದತಿ ಪರವಾದಂತಹ ತೀರ್ಪಾಗಿತ್ತು. ಆಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಇದ್ರು ಪೀಠದಲ್ಲಿ. ಕಿಶನ್ ಕೌಲ್, ಸಂಜೀವ್ ಖನ್ನಾ, ಗವಾಯಿ ಮತ್ತು ಸೂರ್ಯಕಾಂತ್ ಅವರು ಈಗ ಚೀಫ್ ಜಸ್ಟಿಸ್ ಆಗಿದ್ದಾರೆ. ಅವರು ಆ ಪೀಠದಲ್ಲಿ ಇದ್ರು. ರಾಜ್ಯದ ಒಕ್ಕೂಟ ಸ್ಥಾನಮಾನವನ್ನ ರದ್ದುಪಡಿಸಿದ, ಏಕಪಕ್ಷೀಯವಾಗಿ ರದ್ದುಪಡಿಸಿದ್ದನ್ನ ಪ್ರಶ್ನಿಸಿ ನಡೆದಂತ ಅರ್ಜಿಯ ವಿಚಾರಣೆ ಮಾಡ್ಬಿಟ್ಟು ಆ ಕ್ರಮವನ್ನ ಒಪ್ಪಿಕೊಂಡು ಮಾನ್ಯ ಮಾಡಿದ್ದನ್ನ ಕೂಡ ನೋಡ್ತಾ ಇದೀವಿ. ಆ ನಂತರ ಬಹಳ ಅತ್ಯಂತ ಮತ್ತೊಂದು ಕರಾಳವಾದ ತೀರ್ಪು ನವೆಂಬರ್ 2019ರಲ್ಲಿ ಬಂದಿದ್ದು ಅಯೋಧ್ಯ ತೀರ್ಪು, ಅಯೋಧ್ಯ ಪ್ರಕರಣದ ತೀರ್ಪು. ರಾಮ ಜನ್ಮಭೂಮಿ ಪ್ರಕರಣ ಬಹಳ ವರ್ಷಗಳ ಕಾಲ, ದಶಕಗಳ ಕಾಲ ಅದೇನದು ವಿಚಾರಣೆಯಲ್ಲಿತ್ತು. ಆ ವಿಚಾರಣೆಯ ಒಂದು ತೀರ್ಪು ಕೊಟ್ಬಿಟ್ಟು ರಾಮ ಜನ್ಮಭೂಮಿ ಪರವಾದಂತ ತೀರ್ಪು ಕೊಟ್ಟಿದ್ದು ಅತ್ಯಂತ ಕರಾಳ ಅಧ್ಯಾಯ ಅಂತ ಹೇಳ್ಬೇಕಾಗತ್ತೆ. ಅವತ್ತಿನ ಪೀಠದಲ್ಲಿ ಆಗಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತ ರಂಜನ್ ಗೊಗೊಯ್, ಬೋಬ್ಡೆ, ಚಂದ್ರಚೂಡ್, ಅಶೋಕ್ ಭೂಷಣ್ ಮತ್ತು ಅಬ್ದುಲ್ ನಜೀರ್ ಅವರಿದ್ರು. ಅವರ ಪ್ರಕಾರ ಆ ತೀರ್ಪಿನವ್ರು ಓದ್ಬೇಕಾದ್ರೆ ಅವ್ರು ಒಪ್ಕೊಂಡ್ರು, ಈ ಮಸೀದಿಯ ಕೆಳಗಡೆಗೆ ದೇವಾಲಯವನ್ನು ಕೆಡವಿ ಮಸೀದಿ ಕಟ್ಟಿದಾರಂತ ASI ಏನದು ಆರ್ಕಿಯಾಲಜಿ ಇಲಾಖೆ ಎಲ್ಲೂ ಹೇಳಿಲ್ಲ ಅಂತ ಅವರೇ ಒಪ್ಕೊಂಡ್ರು. ಮಸೀದಿ ಕಟ್ಟಿದರೆ ಯಾವುದೋ ಒಂದು ಕಟ್ಟಡವನ್ನು ಕೆಡವಿ ಕಟ್ಟಿದರೆ ಹೊರತಾಗಿ ಆ ಕೆಡವಿದ್ದ ದೇವಾಲಯ ಅಂತ ಎಲ್ಲೂ ದಾಖಲೆ ಕೊಟ್ಟಿಲ್ಲ ASI ಅಂತ ಅವ್ರು ಒಪ್ಕೊಂಡಿದ್ರು. ಮತ್ತು ಬಾಬರಿ ಮಸೀದಿ ಧ್ವಂಸ ಮಾಡಿದ 1992ರಲ್ಲಿ ಅದು ಕಾನೂನು ವಿರೋಧಿ ಅಂತ ಕಟ್ಟುಮಾತುಗಳಲ್ಲಿ ವಿವರಿಸಿದ್ರು. ಮತ್ತು 1991 ಪೂಜಾ ಸ್ಥಳ ವಿಶೇಷ ಪ್ರಾವಿಷನ್, ಸ್ಪೆಷಲ್ ಪ್ರಾವಿಷನ್ ಆಕ್ಟ್ ಅಂತ ಏನಿತ್ತು, ಆದ್ರೆ ಆಗಸ್ಟ್
1947 ನಂತರ ಯಾವ ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕು, ಪೂಜಾ ಸ್ಥಳಗಳನ್ನ ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕು, ಅವುಗಳನ್ನ ಪರಿವರ್ತನೆಗಾಗ್ಲಿ ಅವುಗಳ ಕುರಿತಾಗಿ ಯಾವುದೇ ರೀತಿ ಬದಲಾವಣೆ ಮಾಡುವಂತಿಲ್ಲ ಎನ್ನುವಂತ ಪೂಜಾ ಸ್ಥಳಗಳ ವಿಶೇಷ ಪ್ರಾವಿಷನ್ ಕಾಯ್ದೆ 1990 ಕೂಡ ಅದನ್ನ ಕೂಡ ಉದಾಹರಿಸಿದ್ರು ಕೂಡ. ಹೀಗಾಗಿ ರಾಮ ಜನ್ಮಭೂಮಿ ಪ್ರಕರಣವನ್ನ ಆಯ್ನೆಯಲ್ಲಿ ನೋಡ್ಬೇಕಾಗುತ್ತೆ ಅನ್ನುವಂಥ ಉದಾಹರಿಸಿ ಸಹ ಆದ್ರೆ ಮಂದಿರ ಕಟ್ಟುವುದಕ್ಕೆ ಅನುಮತಿ ಕೊಟ್ಟರು. ಇಂತಹ ಒಂದು ದೊಡ್ಡ ಮಟ್ಟದ ದುರಂತವನ್ನ ಕೂಡ ನಾವು ನೋಡ್ಬೇಕಾಯ್ತು. ಆ ತೀರ್ಪಿನ ನಂತರ ರಂಜನ್ ಗೊಗೊಯ್ ಅವರು ರಾಜ್ಯಸಭಾ ಮೆಂಬರ್ ಆಗಿ ನೇಮಕಾತಿ ಆದ್ರು ಮತ್ತು ಅಬ್ದುಲ್ ನಜೀರ್ ಅವರು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕಾತಿ ಆಗಿದ್ದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ. ಅದೇ ರೀತಿ ರಫೇಲ್ ಹಗರಣದ ವ್ಯವಹಾರ 2019 ರಫೇಲ್ ವಿಮಾನ ಖರೀದಿಯಲ್ಲಿ ದೊಡ್ಡ ಮಟ್ಟದ ಹಗರಣ ನಡೆದಿದೆ ಅಂತ ಹೇಳ್ಬಿಟ್ಟು ಅರ್ಜಿ ವಿಚಾರಣೆ ನಡೆದು 2019 ತೀರ್ಪು ಕೊಟ್ಟರು. ಆ ತೀರ್ಪಿನ ಭಾಗವಾಗಿ ರಂಜನ್ ಗೊಗೊಯ್ ಅವರಿದ್ರು, ಸಂಜಯ್ ಕೈ ಅವರಿದ್ರು ಮತ್ತು ಕಿಶನ್ ಕೌಲ್ ಅವರಿದ್ರು ಮತ್ತು KM ಜೋಸೆಫ್ ಇದ್ದಂತ ಪೀಠ ರಫೇಲ್ ಹಗರಣದಲ್ಲಿ ಯಾವುದೇ ರೀತಿ ಅವ್ಯವಹಾರದ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದು ಪ್ರಭುತ್ವದ ಪರವಾಗಿ ತೀರ್ಪು ಕೊಟ್ಟರು. ಇನ್ನು ಬಹಳ ಮುಖ್ಯವಾಗಿ ಜಾಕಿ ಜಾಫ್ರಿ ಪ್ರಕರಣ 2022 ಬಂದಂತ ತೀರ್ಪು. 2002 ಗುಜರಾತ್ ಹತ್ಯಾಕಾಂಡ ನಡೆದು ಸಾವಿರಾರು ಸಂಖ್ಯೆಯ ಮುಸ್ಲಿಂ ಹತ್ಯಾಕಾಂಡ ನಡೆದಾಗ ಆಗ ಮುಖ್ಯಮಂತ್ರಿಗಳಾಗಿದ್ದಂತ ಮೋದಿ ಅವರು ಕೂಡ ಇದಕ್ಕೆ ಪರೋಕ್ಷ ಪಾಲುದಾರರಾಗಿದ್ದಾರೆ. ಅಂದ್ರೆ ಅವರು ತೆಗೆದುಕೊಂಡಂತ ಕೆಲವು ನಿರ್ಣಯಗಳು ಮತ್ತು ಅವರು ಮೌನ ವಹಿಸಿದ್ದು, ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದಂತ ಹೇಳಿದ್ದು ಅನೇಕ ದಾಖಲೆಗಳ ಮೂಲಕ ಅಧಿಕಾರಿಗಳು ಕೂಡ ದಾಖಲೆ ಕೊಟ್ಟರು ಸಹ ಆಗ ಕನ್ವಿಲ್ಕರ್ ಅವರು, ದಿನೇಶ್ ಮಹೇಶ್ವರಿ ಮತ್ತು CT ರವಿಕುಮಾರ್ ಇದ್ದಂತ ಪೀಠವು ಇದು ಮೋದಿ ನಿರ್ದೋಷಿ ಅಂತ ಹೇಳ್ಬಿಟ್ಟು, ಮೋದಿ ಅವರು ನಿರ್ದೋಷಿ ಅಂತ ಹೇಳ್ಬಿಟ್ಟು ಏನ್ ತೀರ್ಪು ಕೊಟ್ರು. ಈ ತೀರ್ಪನ್ನ ಬಗ್ಗೆ ಕೂಡ ನಾವು ಮಾತಾಡಬೇಕಾಗತ್ತೆ. ಹೀಗೆ ಅನೇಕ ರೀತಿಯ ಒಂದು ಕಾಂಟ್ರಡಿಕ್ಟರಿ ಮತ್ತು ಒಂದು ಪ್ರಭುತ್ವದ ಪರವಾದಂತಹ ತೀರ್ಪುಗಳು ಬಂದಿರೋದನ್ನ ನಾವು ಉದಾಹರಣೆ ಮೂಲಕ ನೋಡ್ಬೇಕಾಗತ್ತೆ. ಹೀಗಾಗಿ ನ್ಯಾಯಾಂಗದ ಪ್ರಕ್ರಿಯೆ ಬಗ್ಗೆ ನಾವು ಅನೇಕ ರೀತಿಯ ಪ್ರಶ್ನೆಗಳು ಹೇಳ್ತವೆ. ಹಾಗಿದ್ರೆ ನಾವು ನ್ಯಾಯಾಂಗವನ್ನ ಹೇಗೆ ನಾವು ಜನಸಾಮಾನ್ಯರು, ಇವೆಲ್ಲವೂ ಜನಸಾಮಾನ್ಯರ ಪ್ರಶ್ನೆಗಳು ಬಂದಾಗ ಯಾವ ರೀತಿ ನ್ಯಾಯಾಂಗದ ಪ್ರಶ್ನೆಗೆ ಹೋಗ್ಬೇಕು. ಈಗ UAPA ಕಾಯ್ದೆ ಅಡಿಯಲ್ಲಿ ಉಮರ್ ಖಾಲಿದ್ ಮತ್ತು ಇತರರ ಬಂಧನಗಳ ಬಗ್ಗೆ ನಾವು ಮಾತನಾಡ್ಬೋದು. ಇದುವರೆಗೂ ಅವರಿಗೆ ಖುಲಾಸೆ ಆಗಿಲ್ಲ. ಚಂದ್ರಚೂಡ್ ಅವರು ಚೀಫ್ ಜಸ್ಟಿಸ್ ಆದಾಗ ನಡೆದ ಅನೇಕ ಪ್ರಕರಣಗಳ ಬಗ್ಗೆ ನಾವು ಮಾತನಾಡಬಹುದು. ಹೀಗೆ ಇದರ ವಿವರಿಸ್ತಾ ಸಮಯ ಸಾಕಾಗೋದಿಲ್ಲ. ಒಟ್ಟಾರೆಯಾಗಿ ನಮ್ಮ ಮುಂದಿರುವಂತ ಬಹಳ ದೊಡ್ಡ ಸಾಂವಿಧಾನಿಕ ಬಿಕ್ಕಟ್ಟು ಮತ್ತು ಪ್ರಜಾಪ್ರಭುತ್ವಕ್ಕಿರುವ ಬಿಕ್ಕಟ್ಟು ಅಂದ್ರೆ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ಬಿಟ್ಟು ಕೊಡುತ್ತಿರುವಂತಹ ತೀರ್ಪುಗಳು ಎಲ್ಲೋ ಪ್ರಭುತ್ವದ ಪರವಾಗಿ, ಸ್ಟೇಟ್ನ ಪರವಾಗಿ ಬರ್ತಾ ಇದಾವೆ ಎನ್ನುವಂತ ಅನುಮಾನ ಮೂಡಿಸ್ತಾ ಇದೆಯಲ್ಲ, ಇದು ಕೇವಲ ಅನುಮಾನವಾಗಿ ಉಳಿದಿಲ್ಲ. ಈಗ ನಾನು ಉದಾಹರಿಸಿದಂತ 10-12 ಪ್ರಕರಣಗಳೇ ನಿಮ್ಮ ಉದಾಹರಣೆಗಳಿದಾವೆ. ಅದನ್ನು ವಿವರವಾಗಿ ನೋಡಿದ್ರೆ ಅದರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಹೀಗಾಗಿ ನಮ್ಮ ಮುಂದಿನ ದಿನಗಳಲ್ಲಿ ನ್ಯಾಯಾಂಗ ಮರಳಿ ತನ್ನ ವಿಶ್ವಾಸಾರ್ಹತೆ ಉಳಿಸ್ಕೊಳ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗತ್ತೆ. ಪ್ರಜಾಪ್ರಭುತ್ವದ ಮುಖ್ಯ ಆಧಾರ ಸ್ತಂಭವಾದಂತ, ಯಾಕಂದ್ರೆ ಈಗ ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಸಂಪೂರ್ಣವಾಗಿ ಭ್ರಷ್ಟಗೊಂಡಿದೆ, ಲೆಜಿಸ್ಲೇಟಿವ್ ಶಾಸಕಾಂಗ ಸಂಪೂರ್ಣವಾಗಿ ಭ್ರಷ್ಟಗೊಂಡಿದೆ ಮತ್ತು ಸಂಪೂರ್ಣವಾಗಿ ಒಂದು ಮತಧರ್ಮಾಂಧತೆಯ ರೀತಿ ವರ್ತಿಸ್ತಾ ಇದೆ. ಇಲ್ಲಿ ಉಳಿದಿರುವಂತದ್ದು ನ್ಯಾಯಾಂಗ ಮಾತ್ರವೇ. ನ್ಯಾಯಾಂಗ ವಿಶ್ವಾಸಾರ್ಹತೆ ಕಳ್ಕೊಂಡ್ಬಿಟ್ರೆ ಈ ದೇಶದ ಪ್ರಜಾಪ್ರಭುತ್ವವನ್ನ ಉಳಿಸುವುದೇ ಕಷ್ಟ ಮತ್ತು ಅದನ್ನು ಮರಳಿ ಕಟ್ಟುವುದು ಮತ್ತಷ್ಟು ಕಷ್ಟ ಅಂತ ನಾವು ಹೇಳಬೇಕಾಗುತ್ತೆ. ನಮಸ್ಕಾರ.